ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ಯಾರಾದರೂ ನಿಮ್ಮಿಂದ ದೂರ ಆಗಿರಬಹುದು, ಬಹಳಷ್ಟು ಗಲಾಟೆಗಳಾಗಿರಬಹುದು, ಜಗಳಗಳಾಗಿರಬಹುದು, ಮನಸ್ತಾಪಗಳಿಂದ ದೂರ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಮರಳಿ ಸಂಬಂಧ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಓಕೆ, 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ, ಯಾವ ವ್ಯಕ್ತಿಯ ವಿಚಾರವಾಗಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮಿಬ್ಬರ ನಡುವೆ ಇದ್ದಂತಹ ಸಂಬಂಧ ಮರಳಿ ಸರಿ ಹೋಗುತ್ತಾ, ಅಥವಾ ಈ ಸಂಬಂಧದ ಬಗ್ಗೆ ನೀವು ಹೋಪ್ ಇಟ್ಕೊಳ್ಳೋದು ಬೇಕಾ ಬೇಡವಾ, ಮೂವ್ ಆನ್ ಆಗಬೇಕಾ, ಈ ವ್ಯಕ್ತಿಯ ವಿಚಾರವಾಗಿ ವೇಟ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ನ ಇಟ್ಟಿದ್ದೀನಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಾರ್ಡ್ ಅಥವಾ ಈ ಕಾರ್ಡ್, ಆ ವ್ಯಕ್ತಿಯ ಹೆಸರನ್ನ ನೀವು ಹೇಳ್ಕೊಳ್ತಾ ಇದ್ದ ಹಾಗೆ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಕಾಲ್ ಮುಖಾಂತರ ಆಗಿರ್ಬೋದು, ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. 10 ಆಫ್ ಕಪ್ಸ್ ಬಂದಿದೆ. ಓಕೆ ಓಕೆ, ಬಹಳಷ್ಟು ಚೆನ್ನಾಗಿದ್ದಂತಹ ಸಂಬಂಧ ಇದು. ಕೆಲವರು ಫ್ಯಾಮಿಲಿ ಲೈಫಲ್ಲೂ ಕೂಡ ನೋಡ್ತಾ ಇದ್ದೀರಿ, ಗಂಡ ಹೆಂಡತಿ ಮಕ್ಕಳು ಆ ಥರ ವಿಚಾರದಲ್ಲೂ ಕೂಡ ನೋಡ್ತಾ ಇದ್ದೀರಿ. ಇಲ್ಲಿ ಫ್ಯಾಮಿಲಿ ವೈಸ್ ರಿಲೇಷನ್ಶಿಪ್ಪಲ್ಲಿ ಇರೋರು ರಿಲೇಟಿವ್ಸ್ ನಡುವೆನೂ ಕೂಡ ನೋಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅನ್ನೋದಾದರೆ ಬಹಳಷ್ಟು ಅದ್ಭುತವಾದಂತಹ ಸಂಬಂಧ ಇದು. ನಿಮ್ಮಿಬ್ಬರ ನಡುವೆ ಒಂದು ಒಳ್ಳೆಯ ಏನಿದೆ ಬಾಂಡಿಂಗ್ಸ್ ಇದ್ದಂತಹ ಸಂಬಂಧ. ಇಲ್ಲಿ ಈ ವ್ಯಕ್ತಿ ನೋಡಿ ನಿಮ್ಮ ಹತ್ರ ಮಾತಾಡಬೇಕು ಅಥವಾ ನಿಮ್ಮ ಜೊತೆ ಮರಳಿ ಬಂದು ಸರಿ ಇರಬೇಕು ಅನ್ನುವಂಥ ಹೋಪ್ಗಳು ನಿಮ್ಮಿಂದ ಬಹಳಷ್ಟು ನಡೀತಾ ಇದೆ. ಬಟ್ ಆದರೆ ಅವ್ರು ನಿಮ್ಮ ಹತ್ರ ಬರೋದಕ್ಕೆ ರೆಡಿ ಇಲ್ಲ, ಅಥವಾ ಮೊದಲಿನಂತೆ ಇರೋದಕ್ಕೆ ರೆಡಿನೇ ಇಲ್ಲ ಈ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ರೆಡಿ ಆಗೋದಕ್ಕೂ ಕೂಡ ಇಲ್ಲಿ ನಿಮ್ಮ ಮಾತುಗಳಾಗಿರ್ಬೋದು, ನಿಮ್ಮ ಎಮೋಷನ್ಸ್ಗಳಾಗಿರ್ಬೋದು, ಪಾಸ್ಟಲ್ಲಿ ನಡೆದಂತಹ ವಿಚಾರಗಳನ್ನು ನೀವು ಹೇಳಿದಾಗ ಈ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ಈ ರೀತಿ ಎಲ್ಲನೂ ಕೂಡ ಅನಿಸುತ್ತೆ. ಬಟ್ ಆದರೆ ಆ್ಯಕ್ಷನ್ ತೊಗೊಂಡು ಮುಂದೆ ಬರೋದಕ್ಕಾಗ್ತಾ ಇಲ್ಲ. ಮೇಜರ್ ಕಾರ್ಡ್ಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮಿಬ್ಬರ ನಡುವೆ 3ನೇ ವ್ಯಕ್ತಿ ಸ್ಟ್ರಾಂಗ್ ಆಗಿದ್ದಾರೆ. ಹಾಗೆ ನೆಗೆಟಿವ್ ಎನರ್ಜೀಸ್ಗಳು ಕೂಡ ಈ ಸಂಬಂಧ ಒಂದಾಗದೇ ಇರುವ ರೀತಿಯಲ್ಲೂ ಕೂಡ ಮಾಡಿದಂಥದ್ದು ಕೂಡ ಇದೆ. 3ನೇ ವ್ಯಕ್ತಿಗಳಿಂದನೇ ಇದು ಪರ್ಟಿಕ್ಯುಲರ್ ಆಗಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಕೆಲವ್ರ ಲೈಫಲ್ಲಿ ಋಣಗಳು ತೀರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಆ ವ್ಯಕ್ತಿಯಿಂದ ಕೆಲವೊಂದು ಈ ಥರದೊಂದು ನೀವು ಅನುಭವಿಸಲೇಬೇಕಾಗಿತ್ತು, ನಿಮ್ಮ ಕರ್ಮದ ಅನುಸಾರವಾಗಿ ಇದು ನಡಿಲೇಬೇಕಾಗಿತ್ತು. ಸೊ ಹಾಗಾಗಿ ನಡೀತಾ ಇದೆ ಅನ್ನುವಂಥ ಅದೊಂದು ಪೀರಿಯಡ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೀವು ಎಷ್ಟು ಹೋಪ್ ಇಟ್ಕೊಂಡಿದ್ದೀರಿ, ಮತ್ತೆ ನಮ್ಮ ಲೈಫ್ ಸರಿ ಹೋಗುತ್ತೆ, ನಮ್ಮ ಜೀವನ ಚೆನ್ನಾಗಾಗತ್ತೆ, ಆ ವ್ಯಕ್ತಿ ಮರಳಿ ನಮ್ಮ ಜೊತೆಗೆ ಬರ್ತಾರೆ ಅನ್ನುವಂತಹ ಹೋಪ್ಗಳನ್ನು ನೀವು ಬಹಳಷ್ಟು ಇಟ್ಟಿದ್ದೀರಿ. ಬಟ್ ಆದರೆ ಈ ವ್ಯಕ್ತಿ ನಿಮ್ಮ ಜೊತೆಗೆ ಮೊದಲಿನಂತೆ ಇರೋದಕ್ಕೆ ರೆಡಿ ಇಲ್ಲ. ಬಟ್ ಆದರೆ ನೀವು ಹೇಗೆ ಥಿಂಕ್ ಮಾಡ್ತಿರ್ತೀರಲ್ಲ ಪಾಸ್ಟ್ ವಿಚಾರದಲ್ಲಿ, ನೀವಿಬ್ಬರು ಚೆನ್ನಾಗಿದ್ದಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಆಗಿರಬಹುದು, ಇದೆಲ್ಲನೂ ಕೂಡ ನೀವು ಯೋಚನೆ ನಿಮ್ಮ ರೀತಿಯೇ ಆ ವ್ಯಕ್ತಿನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ನಿಮ್ಮ ಹತ್ರ ಬರೋದಕ್ಕೆ ಯಾವುದೇ ಆ್ಯಕ್ಷನ್ಸ್ಗಳನ್ನ ತಗೊಳ್ತಾ ಇಲ್ಲ, ರೆಡಿ ಆಗ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಸ್ಟ್ರಾಂಗ್ ಆಗಿ ಥರ್ಡ್ ಪಾರ್ಟಿಗಳಿದ್ದಾರೆ ಇಲ್ಲಿ. ಕೆಲವ್ರ ಲೈಫಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಯಾರೋ ಅವ್ರ ಲೈಫಿಗೆ ಬಂದಿದ್ದಂಥದ್ದು, ಅಥವಾ ಇತ್ತೀಚೆಗೆ ಅವರು ಒಂದಷ್ಟು ಮೈಂಡ್ ಡೈವರ್ಟ್ಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು, ಅಥವಾ ಬೇರೆ ಒಂದು ರಿಲೇಷನ್ಶಿಪ್ ಅಲ್ಲಿ ಬಿದ್ದಿರುವಂಥದ್ದು. ಸೊ ಅದೇನಾಗ್ತಾ ಇದೆ, ನಿಮ್ಮಿಬ್ಬರ ನಡುವೆ ಬಹಳಷ್ಟು ಕಿರಿಕಿರಿಗಳು ಬರ್ತಾ ಇದೆ. ಸೊ ಇದು ಯಾಕೆ ಆಗ್ತಾ ಇದೆ ಅಂತ ನಾನು ನೋಡಿದಾಗ ನಿಮ್ಮ ಇಬ್ಬರ ನಡುವೆ ಈ ಥರದೊಂದು ಕರ್ಮದ ಅನುಸಾರವಾಗಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮಗೆ ಇಲ್ಲಿ ಯಾವುದೇ ರೀತಿ ನಿದ್ದೆ ಸರಿಯಾದಕ್ಕೆ ಬರ್ತಾ ಇಲ್ಲ. ಯಾವಾಗಲೂ ಟೆನ್ಷನ್ನಲ್ಲಿರ್ತೀರಿ, ಯಾವಾಗಲೂ ಗಾಬರಿಯಲ್ಲಿರ್ತೀರಿ, ಯಾವಾಗಲೂ ಒಂದಷ್ಟು ಚಡಪಡಿಕೆಯಲ್ಲೇ ಇರ್ತೀರಿ. ನೀವಿಬ್ಬರು ಕಳೆದಂಥ ದಿನಗಳನ್ನು ಮೆಲ್ಕು ಹಾಕ್ತಾ ಇದ್ದೀರಿ. ನಾನು ಮತ್ತೊಂದು ಕಾರ್ಡ್ ನೋಡ್ತೀನಿ, ಇದೆಲ್ಲ ಸರಿ ಹೋಗುತ್ತಾ, ಮತ್ತೆ ಸರಿ ಹೋಗುತ್ತಾ. ಏಕೆಂದರೆ ಮೇಜರಾಗಿ ನನಗೆ ಬಂದಿರೋದು ಏನಂತ ಹೇಳಿದ್ರೆ, ಮೇಜರ್ ಇಶ್ಯೂ ಏನು ಅಂತ ಹೇಳಿದ್ರೆ, ನಿಮ್ಮಿಬ್ಬರು ನಡುವೆ ನೋಡಿ ಬಹಳಷ್ಟು ಮಧ್ಯವರ್ತಿಗಳು ಏನು ಇದ್ದಾರಲ್ಲ, ಬಹಳಷ್ಟು ಅವರ ತಲೆ ಕೆಡಿಸುವಂಥದ್ದು,
ಟೆನ್ಷನ್ಸ್ಗಳನ್ನ ಕೊಡುವಂಥದ್ದು, ಅಥವಾ ನೀವಿಬ್ಬರು ಮತ್ತೆ ಮರಳಿ ಒಂದಾಗದೇ ಇರುವಂತಹ ರೀತಿಯಲ್ಲಿ ಒಂದಷ್ಟು ನಿಮಗೆ ಗೊಂದಲಗಳನ್ನು ತರುವಂಥದ್ದು, ಈ ರೀತಿಯೆಲ್ಲ ಈ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಸೊ ಮುಂದೆನೂ ಕೂಡ ಅದೇ ರೀತಿ ಬಹಳಷ್ಟು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾರೆ ಇವರು ಅಂತ ಹೇಳಿ ತೋರಿಸ್ತಾ ಇದೆ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ಏನೇ ಆದ್ರೂ ಕೂಡ ಇನ್ ಫ್ಯೂಚರಲ್ಲಿ ಒಂದಷ್ಟು ಆ ವ್ಯಕ್ತಿಯ ಒಟ್ಟಿಗೆ ಅವ್ರು ಇನ್ ಫ್ಯೂಚರಲ್ಲಿ ಬಂದ್ರೂ ಕೂಡ ಅವ್ರ ವಿಚಾರನ ಕೇಳುವಂಥದ್ದು. ಹೌದಾ, ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆಯಾ, ನಿಮಗೆ ನಮ್ಮ ಲೈಫಲ್ಲಿ ಇರೋದ್ರಿಂದ ಇಷ್ಟೊಂದು ತಲೆನೋವಿದೆಯಾ, ಈ ರೀತಿ ಅವ್ರನ್ನ ಹೀಲ್ ಮಾಡುವಂತಹ ರೀತಿಯಲ್ಲಿ ನೀವು ಇರಬೇಕಾಗತ್ತೆ. ಅವ್ರು ಏನೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರು, ಈ ಸಂಬಂಧ ಉಳಿಸ್ಕೊಳ್ಬೇಕು ಅನ್ನೋದಾದರೆ ಅವ್ರು ಏನೇ ಮಾಡಿದ್ರು ಕೂಡ ಪಾಸ್ಟ್ ವಿಚಾರನ ನೀವು ಹೇಳ್ಕೊಳ್ದಲೆ ಅವ್ರು ಮರಳಿ ಬಂದಾಗ ಅವ್ರ ವಿಚಾರಗಳನ್ನು ಕೇಳುವಂಥದ್ದು, ಅವ್ರ ಬಗ್ಗೆ ಕನ್ಸರ್ನ್ ಮಾಡುವಂಥದ್ದು, ಕೇರ್ ಮಾಡುವಂಥದ್ದು, ಇದೆಲ್ಲ ಏನಾಗುತ್ತೆ, ನೀವು ಆ ವ್ಯಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡುವ ರೀತಿಯಲ್ಲಿ ಕಾಣಿಸುತ್ತೆ. ಓಕೆ, ಸೊ ಈಗಂತೂ ನಾನು ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ, ಸಡನ್ನಾಗಿ ಬಂದುಬಿಡ್ತಾರೆ, ಈ ಥರದ್ದು ಯಾವುದೂ ಇಲ್ಲ. ನಿಮ್ಮನ್ನ ಅತಿಯಾದ ಹೋಪ್ಗಳನ್ನು ಏನಿಟ್ಟಿದ್ದೀರಲ್ಲ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನೂ ಹೋಪ್ ಇಟ್ಕೊಳ್ಳೋದು ಅದು ನಿಮಗೆ ಡಿಪ್ರೆಷನ್ಗೆ ತರುವಂಥದ್ದು ಅಥವಾ ಆ್ಯಂಗ್ಸೈಟಿಗೆ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರ ಅಂತ ನೋಡೋದಾದರೆ ಸ್ವಲ್ಪ ಕಷ್ಟ ಇದೆ ಅಂತಲೇ ಹೇಳ್ಬೋದು. ನಿಮ್ಮಿಬ್ಬರ ನಡುವೆ ಬಹಳಷ್ಟು ಸ್ಟ್ರಾಂಗ್ ವ್ಯಕ್ತಿಗಳು ಬರದೇ ಇರುವ ರೀತಿಯಲ್ಲಿ ಕಟ್ಟ ಹಾಕ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಮೊದಲನೇದಾಗಿ ಬಂದಿದೆ, ಪಾಪಪ್ಪ ಆಗಿದೆ, ವೀಲ್ ಆಫ್ ಫಾರ್ಚೂನ್ ಇದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಮಿಬ್ಬರ ನಡುವೆ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಏನಾದರೂ ಆಗ್ತಾಯಿದ್ರೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಆ ವ್ಯಕ್ತಿಯನ್ನು ನೀವು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಿಮಗಿದೆ. ಅವ್ರು ಸುಳ್ಳು ಹೇಳಿದ್ರೂ ನಿಮ್ಗೆ ಗೊತ್ತಾಗುತ್ತೆ, ಅವರು ಹೇಗಿದ್ದಾರೆ ಅಂದ್ರೂ ಕೂಡ ನಿಮ್ಗೆ ಬಹಳಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಎಮೋಷನ್ಸ್ಗಳಿದೆ. ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಿ. ಏನೇ ಸಂದರ್ಭ ಬಂದಿರಬಹುದು ಈಗ ನಿಮ್ಮಿಬ್ಬರು ನಡುವೆ ಅವರು ಮರಳಿ ನಿಮ್ಮಿಬ್ಬರು ಸಂಬಂಧ ಸರಿ ಹೋಗುತ್ತಾ ಅಂತ ಹೇಳಿದ್ರೆ ಹೌದು, ಸರಿ ಹೋಗುತ್ತೆ. ಇಲ್ಲಿ ಕೆಲವರು ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಈ ಸಂಬಂಧನ ಸರಿ ಹೋಗೋದಕ್ಕೆ ಈ ಪಾಸ್ಟಲ್ಲಿ ಅಥವಾ ಇವತ್ತಿನ ತನಕನೂ ಕೂಡ ಬಹಳಷ್ಟು ಒದ್ದಾಟಗಳನ್ನು ಮಾಡಿದಿರಿ. ಹಾಗೆ ಸಂಬಂಧನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ದೇವರ ಮೊರೆಗಳನ್ನು ಹೋಗಿದ್ದೀರಿ. ಹಾಗೆ ಸ್ಪಿರಿಚುವಲಿ ತುಂಬಾ ಕೋರಿಕೆ ಮಾಡ್ಕೊಳ್ಳುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಮ್ಯಾನಿಫೆಸ್ಟ್ ಮಾಡುವಂಥದ್ದು, ಈ ವ್ಯಕ್ತಿ ಜೊತೆಗೆ ಕೆಲವೊಂದು ರಿಚುವಲ್ಸ್ಗಳನ್ನ ಮಾಡುವಂಥದ್ದು, ಕೆಲವೊಂದು ದೈವದ ಮೊರೆ ಹೋಗಿರುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ನಾಗಿ ಬದಲಾಗ್ತಾರೆ ಈ ವ್ಯಕ್ತಿ. ಆ ಬದಲಾಗುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡ್ತಾ ಹೋಗ್ತೀನಿ. ಓಕೆ, ಇಟ್ ಟೇಕ್ ಸಮ್ ಟೈಮ್, ಬಟ್ ಆದರೆ ಅವ್ರು ಚೇಂಜ್ ಆಗೇ ಆಗ್ತಾರೆ, ಅವ್ರ ಮನಸ್ಸು ಬದಲಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಬಹಳಷ್ಟು ಯೂನಿವರ್ಸಿಗೆ ಒಂದಷ್ಟು ಮೆಸೇಜ್ ಕೊಟ್ಟ ರೀತಿಯಲ್ಲೇ ಮ್ಯಾನಿಫೆಸ್ಟ್ ಮಾಡ್ದಂಗಿದೆ. ಬಟ್ ಈ ವ್ಯಕ್ತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಪಾಠಗಳನ್ನಂತೂ ಈ ವ್ಯಕ್ತಿ ನಿಮ್ಗೆ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಸೊ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಸಂಬಂಧ ಈಗ ಏನೇ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ಯಾವುದೇ ಗೊಂದಲಗಳಾಗಿರ್ಬಹುದು, ಯಾವುದೇ ಜಗಳಗಳಾಗಿರ್ಬಹುದು, ಯಾವುದೇ ಮನಸ್ತಾಪಗಳಾಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಭಾಳಷ್ಟು ಆಟಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಹಠ ಆಗಿರ್ಬೋದು, ಸಿಟ್ಟಾಗಿರ್ಬೋದು, ಏನೇ ಆಗಿರ್ಬೋದು. ಬಟ್ ಆದರೆ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಾಗೆ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಆ ಜಗಳಗಳು ಜಾಸ್ತಿ ದಿವಸ ನಿಲ್ಲೋದೇ ಇಲ್ಲ, ಲ್ಯಾಗ್ ಆಗೋದಿಲ್ಲ. ಏಕೆಂದರೆ ಈ ಹಿಂದೆ ನಿಮ್ಮನ್ನು ವ್ಯಕ್ತಿ ಅಥವಾ ನೀವು ಅವ್ರ ಲೈಫಲ್ಲಿ ಹೀರೋ ಆಗೋ ಅಥವಾ ಹೀರೋಯಿನ್ ಆಗೋ ಅಥವಾ ಅವ್ರು ನಿಮ್ಮ ಲೈಫಲ್ಲಿ ಹೀರೋ ಆಗೋ ಹೀರೋಯಿನ್ ಆಗೋ ಈ ರೀತಿ ಕಾಣಿಸ್ಕೊಂಡಿದ್ದೀರಿ. ಅಂದರೆ ನಿಮ್ಮ ಟೈಮಿಗೆ, ನಿಮ್ಮ ಕಷ್ಟಕ್ಕೆ ಅವ್ರು ಇರುವಂಥದ್ದು ಅಥವಾ ಅವರ ಕಷ್ಟಕ್ಕೆ ನೀವು ಸ್ಪಂದಿಸಿರುವಂಥದ್ದು, ಇದೆಲ್ಲ ಇರೋದ್ರಿಂದ ಅವ್ರ ಮೈಂಡಿಗೆ ಅದು ಬರುತ್ತೆ, ಅವ್ರ ಮನಸ್ಸಿಗೆ ಅದು ಬರುತ್ತೆ. ಈ ಸಂದರ್ಭ ಏನೇ ಆಗಿರಬಹುದು, ಬಟ್ ಆದರೆ ಆ ವ್ಯಕ್ತಿ ಚೇಂಜ್ ಆಗ್ತಾರೆ. ಹಾಗೆ ಬಹಳಷ್ಟು ಟ್ರಾವೆಲಿಂಗ್ ಕೂಡ ನೀವು ಮಾಡುವಂಥ ಸಾಧ್ಯತೆಗಳಿದೆ. ಬಹಳಷ್ಟು ಆ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ಅವಕಾಶಗಳು, ಒಂದು ರೀತಿ ಅದೃಷ್ಟದ ವ್ಯಕ್ತಿ ಅಂತಲೇ ಹೇಳ್ಬೋದು. ಅಲ್ಲಿ ಏನೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ರೂ 6 ವಾರದೊಳಗಡೆ ಅಂತೂ ನಿಮ್ಮಿಬ್ಬರ ನಡುವೆ ಸಂಬಂಧ ಸರಿ ಹೋಗುವಂತಹ ಸಾಧ್ಯತೆ, ಅಥವಾ ಆ ವ್ಯಕ್ತಿಯಿಂದ ಮೆಸೇಜ್ ಬರುವಂತಹ ಸಾಧ್ಯತೆ, ಅಥವಾ ನಿಮ್ಮಿಂದ ಆ ವ್ಯಕ್ತಿಗೆ ಏನಾದರೂ ಒಂದು ಮೆಸೇಜ್ ಹೋಗುವಂಥ ಸಾಧ್ಯತೆ ಸಿಕ್ಕಾಬಟ್ಟೆ. ಇನ್ನು ಮುಂದೆ ಆ ವ್ಯಕ್ತಿ ಬಹಳಷ್ಟು ಮಿಸ್ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮಿಬ್ಬರ ನಡುವೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ.
ತುಂಬಾ ಎಮೋಷನ್ಸ್ ಇದೆ ಇಲ್ಲಿ. ಅದನ್ನು ತೋರಿಸಿದ್ರೆ ನೀವೆಲ್ಲಿ ಬಹಳಷ್ಟು ಆ್ಯಟಿಟ್ಯೂಡೋ ಅಥವಾ ಈಗೋನ ತೋರಿಸ್ತೀರೋ ಅನ್ನುವಂಥದ್ದು ಕೂಡ ಇದೆ. ನೀವು ಶೋ ಆಫ್ ಮಾಡ್ತೀರಿ, ಆ ವ್ಯಕ್ತಿ ಶೋ ಆಫ್ ಮಾಡಲ್ಲ. ಸೊ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಹಾಗಾಗಿ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿನೂ ಜಾಸ್ತಿ ಇದೆ. ಈ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬಂದೇ ಬರ್ತಾರೆ ಅನ್ನುವಂತಹ ಸೂಚನೆ ಟ್ಯಾರೋ ಕಾರ್ಡ್ ಇವತ್ತು ತೋರಿಸ್ತಾ ಇದೆ. ಈ ವ್ಯಕ್ತಿ ಮರಳಿ ನಿಮ್ಮಿಬ್ಬರ ಸಂಬಂಧ ಸರಿ ಹೋಗುತ್ತಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಮಿಬ್ಬರ ಸಂಬಂಧ ಮರಳಿ ಸರಿ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ.